ಸರ್ ಹೇಳಿ ಸರ್, ಇದು ಇಷ್ಟು ಗಣೇಶನ್ನೆಲ್ಲ ಈ ಥರ ಹಾಕಿದಾರಲ್ಲ, ಇದು ಏನು ನಿಮ್ಮ ಅನ್ಸುತ್ತೆ ಅನಿಸಿಕೆ? ದೇವ್ರನ್ನ ಪೂಜೆ ಮಾಡ್ತೀವಲ್ವಾ? ಹಾಂ ಸರ್. ತಂದು ಹಿಂಗೆ ಬಿಸಾಕ್ಬಿಟ್ಟು ಹೋದ್ರೆ ಎಲ್ಲ ಕಾಲಲ್ಲಿ ಒದ್ದಿ ಈಗೆಲ್ಲ ಬಿಸಾಕಿದ್ರೆ ನಮ್ಮ ದೇವ್ರಿಗೆ ಅವಮಾನ ಮಾಡ್ದಂಗಲ್ವಾ ಸರ್? ಈ BBMP ಅವರೆಲ್ಲ ಅರ್ಧಂಬರ್ಧ ಮಾಡೋರು ಅರ್ಧ ಕೆಲಸ. ಇದನ್ನ ನೀಟಾಗಿ ಮಾಡ್ಬೇಕಾಗಿತ್ತು. ಅಲ್ಲ, ಇದು ಫೈಬರ್ ಮಾಡಿರೋದು ಮೇಯ್ನು. ಈಗ ಗಣೇಶನ್ ತರ್ಬೇಕಾದ್ರೆ ಯಾರಿಗೂ ಮಣ್ಣಲ್ಲಿ ಮಾಡಿದ್ರೆ ಫೈಬರ್ ಮಾಡೋಕೆ ಗೊತ್ತಾಗಲ್ಲ. ಆದರೆ ಅವರು ಗಣೇಶ ಮಾಡೋರ ಮೇಲೆ ಎಫ್ ಐ ಮಾಡಬೇಕು. ಈ BBMP ಈ ಥರ ಮಾಡೋದಕ್ಕೆ ಅವ್ರ ಮೇಲೆ ಫಸ್ಟ್ ಎಫ್ ಐ ಮಾಡಿಸ್ಬೇಕು. ಆಯ್ತಾ? ನಿಮ್ಮ ಮನಸ್ಸಿಗೆ ಅನಿಸಿದೆ ಸರ್? ತಮ್ದು ಏನು ಹೇಳ್ತೀವಿ ಸರ್? ಹಾಂ, ಯಾಕೆ ನಾವು ಹಿಂದೂಗಳಾಗಿ ನಾವು ಈ ಥರ ನಾವು ಇಷ್ಟೊಂದು ಈಗ ಬೇರೆ ನಾವು ಕ್ಯಾಸ್ಟ್ ಇದು ಮಾಡ್ಕೊಳ್ಳೋದು ಬೇಡ. ಹಿಂದೂಗಳು ಇಷ್ಟೊಂದು ಅವಮಾನ ಆಗ್ತಿದೆ ಅಂತಂದರೆ ನಾವೆಲ್ಲ ಕೈ ಕಟ್ಕೊಂಡು ಕುತ್ಕೋಬೇಕಾ? ಹಾಂ ಸರ್, ಬನ್ನಿ ಹೇಳಿ ಸರ್, ಮಾತಾಡಿ. ಯಾಕೆಂದ್ರೆ ಇದು ದೊಡ್ಡ ಅವಮಾನ ಸರ್. ಇದು ನಾವು ಬದುಕಿದ್ದು ಸತ್ತಂಗಿದು ಮಾರಣ ಹೋಮ ಇದು. ಹೌದು, ದೇವರ ತಗೊಬಂದು ಸ್ಮಶಾನದಲ್ಲಿ ಬಿಟ್ಟಂಗ ಈ ತರ ಮಾಡ್ಲಿ ಸರ್, ದೊಡ್ಡದು ಮಾಡೋದು ಬೇಡ. ಸರಿ ಸರಿಗ ತಗೊಳ್ಳೋನ್ಗೆ ಕಲೆಕ್ಷನ್ ಮಾಡ್ಕೊಳ್ತಾನೆ ಹೋಗ್ತಾನೆ. ಆದ್ರೆ ಇದನ್ನ ಮಾಡೋದೇ ಇಲ್ಲ, ಅದನ್ನ ಮಾಡೋಕೆ ಫಸ್ಟು. ನೋಡಿ ಇದು ನೋಡಿ, ಈಗ ಫೈಬರ್ ಈಗ ವಾಪಸ್ ಹೋಗುತ್ತೆ. ಕಾಂಟ್ರಾಕ್ಟ್ ಕೊಟ್ಟು ಕಾಂಟ್ರಾಕ್ಟರು ಅರ್ಧಂಬರ್ಧ ಕೆಲಸ ಮಾಡಿದ್ದಾರೆ. ಅವರು ಬಿಲ್ ತಗೋ ಹೋಯ್ತಾರೆ ಅಷ್ಟೇ. ಅರ್ಧಂಬರ್ಧ ಕೆಲಸ ಮಾಡಿದ್ರೆ ಫುಲ್ ಕೆಲಸ ಮಾಡಿಲ್ಲ. ಫುಲ್ ಕೆಲಸ ಮಾಡಿದ್ರೆ ಇವೆಲ್ಲ ಮಾಡ್ತಿರ್ಲಿಲ್ಲ. ಇವೆಲ್ಲ ನಾವು ಇವತ್ತು ಬಿಟ್ರೆ ನಾಳೆ ಕೆತ್ತಿಸ್ಬೇಕು. ಇವೆಲ್ಲನೇ ಇವತ್ತು ಬಿಟ್ರೆ ನಾಳೆ ಕೆತ್ತಿಸ್ತಾರೆ. ಒಂದು ವಾರದಿಂದ ರೋಡಲ್ಲಿ ಹೆಣ ತಗೊಂಡು ಸರ್, ಅದೇ ಸರ್, ಅದೇ ಆಗೋದು. ಈಗ ನಮ್ಮ ದೇವ್ರಿಗೆ ಇನ್ಯಾಕೆ ದೇವ್ರ ಪೂಜೆ ಮಾಡಬೇಕು? ಹೌದು ಅಲ್ವಾ? ಖಂಡಿಸ್ಬೇಕು ನಾವು. ಪ್ರಯೋಜನ ಇಲ್ಲ. ಹೌದು ಸರ್, ಶೋಕಿ ಆಯ್ತು ಸರ್, ಇದು ಶೋಕಿ ಆಯ್ತು. ಇದು ಈಗ ಗಣೇಶನ ನಾವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತೀವಿ. ಈಗ ಹುಡುಗರು ಅಲ್ಲೂ ದುಡ್ಡು ಕಲೆಕ್ಷನ್ ಮಾಡಿ ತರ್ತಾರೆ ಸರ್. ಮಣ್ಣಿಂದ ಫೈಬರ್ ಅಂತ ಗೊತ್ತಾಗಲ್ಲ, ಚೈನರ್ ತಂತಾರೆ. ಆದರೆ ಫೈಬರ್ ಮಾಡೋದ್ಮೇಲೆ ಕೇಸ್ ಆಗಬೇಕು. BBMP ಆಡಳಿತದ ಬಗ್ಗೆ ಈ ಥರ ಏನು ನೆಗ್ಲೆಕ್ಟ್ ಮಾಡೋದ್ರಿಂದ ಸರ್ ಬ್ಯಾನ್ ಮಾಡಿದ್ರೆ ಕ್ರಮ ಕೈಗೊಳ್ಳಬೇಕು. ಕಾಟಾಚಾರಕ್ಕೆ ಆದೇಶ ಮಾಡಬಾರ್ದು. ಅಧಿಕಾರಿಗಳು ಸರಿಕಾಗ್ಬಿಟ್ಟು ಮಾಡೋ ಅಂತ ಕೆಲಸ ಇದೆಲ್ಲ. ಸರ್ ಒಂದು ನಿಮಿಷ ಹಂಗೆ ರೀ. ಅಡ್ರೆಸ್ ಹೇಳಿ ಸರ್, ಅಡ್ರೆಸ್ ಹೇಳಿ. ಹಾಂ, ಓಕೆ. ವಾರ್ಡ್ ನಂಬರ್ ಸರ್ ಯಾವ್ದು ಬರುತ್ತೆ? BBMP ಯಾವ್ದು ಬರುತ್ತೆ? BBMP ಯಾವ್ದು ಬರುತ್ತೆ? ಹಾಂ, ಉಳ್ಳಾಡಲ್ಲ. ವಾರ್ಡ್ ಯಾವ್ದು ಸರ್? ಝೋನ್ ಯಾವ್ದು ಬರುತ್ತೆ ಸರ್? ಇದು ಝೋನ್ ಆರನಗರನಾ? ಓಕೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.